ಶ್ರೀ ಸಂಕ್ಷಿಪ್ತ ಗುರುಚರಿತ್ರೆ 32ನೇ ಅಧ್ಯಾಯ. ಶ್ರೀ ಗುರುಭ್ಯೋ ನಮಃ. ಯೋಗಿ ಉಪದೇಶದಿಂದ ಸತಿಯ ಮನಸ್ಸು ಸಮಾಧಾನ ಹೊಂದಿತು. ಅವಳು 4 ಆಳುಗಳನ್ನು ಹಿಡಿದು ನದಿಯ ದಂಡೆಯ ಹತ್ತಿರದ ಸ್ಮಶಾನದಲ್ಲಿ ಚಿತಾ ವ್ಯವಸ್ಥೆ ಮಾಡಿಸಿದಳು. ತಾನು ಸ್ನಾನ ಮಾಡಿ ಪೀತಾಂಬರ ಉಟ್ಟುಕೊಂಡಳು. ಅರಿಶಿಣ, ಕುಂಕುಮ, ಮಂಗಳಾಭರಣಗಳಿಂದ ಅಲಂಕಾರ ಮಾಡಿಕೊಂಡಳು. ಸಿದಿಗೆ ಕಟ್ಟಿಸಿದಳು. 4 ಜನ ಬ್ರಾಹ್ಮಣರು ಮುಂದೆ ಬಂದು ಶವವನ್ನು ಸಿದಿಗೆಯ ಮೇಲೆ ಏರಿಸಿದರು. ಸತಿಯು ಶವದ ಮುಂಭಾಗದಲ್ಲಿ ತಾನೇ ಅಗ್ನಿಯನ್ನು ಹಿಡಿದುಕೊಂಡು ನದಿ ತೀರದತ್ತ ಹೊರಟಳು. ಸತಿಯು ಸಹಗಮನ ಹೋಗುವುದನ್ನು ನೋಡಲು ಜನರು ತಂಡವಾಗಿ ಬೆಂಬತ್ತಿದರು. ಅವಳಿಗೊದಗಿದ ಸ್ಥಿತಿ ಕಂಡು ಮುತ್ತೈದೆಯರು ಮರುಗಿ ಕಣ್ಣೀರಿಟ್ಟರು. ಬ್ರಾಹ್ಮಣರು ಸ್ಮಶಾನದಂಚಿನಲ್ಲಿ ಸಿದಿಗೆಯನ್ನು ಇಳಿಸಿದರು. ಚಿತೆಗೆ ಸಕಲ ಸಿದ್ಧತೆಗಳೂ ಆಗಿದ್ದವು. ಸತಿಯು ಯೋಗಿಯ ಸಂದೇಶದಂತೆ ಪತಿಯ ಶವಕ್ಕೆ ಮೈತುಂಬ ಭಸ್ಮ ಲೇಪಿಸಿದಳು. ಯೋಗಿ ಕೊಟ್ಟ ರುದ್ರಾಕ್ಷಿಗಳಲ್ಲಿ 2 ಶವದ ಕಿವಿಗೆ ಹಾಕಿ 2 ಕೊರಳಲ್ಲಿ ಕಟ್ಟಿದಳು. ಬ್ರಾಹ್ಮಣರಿಗೆ ದಾನ ದಕ್ಷಿಣೆಗಳನ್ನು ಕೊಟ್ಟಳು. ಮುತ್ತೈದೆಯರಿಗೆ ಉಡಿ ತುಂಬಿ ಅರಿಶಿಣ ಕುಂಕುಮ ದಕ್ಷಿಣೆಗಳನ್ನಿಟ್ಟು ಅವರಿಂದ ಆಶೀರ್ವಾದ ಪಡೆದುಕೊಂಡಳು. ನಂತರ ನರಸಿಂಹ ಸರಸ್ವತಿ ಯತಿಗಳ ಆಶೀರ್ವಾದ ಪಡೆದುಕೊಂಡು ಬರುವೆನೆಂದು ತಿಳಿಸಿ ಸಂಗಮದತ್ತ ನಡೆದಳು. ಸಿದಿಗೆ ಹೊತ್ತ ಬ್ರಾಹ್ಮಣರನ್ನು ಉಳಿದು ಮಿಕ್ಕವರೆಲ್ಲರೂ ಅವಳ ಹಿಂದೆ ಹೊರಟರು. ನರಸಿಂಹ ಸರಸ್ವತಿ ಯತಿಗಳು ಔದುಂಬರದಡಿಯಲ್ಲಿ ಆಸೀನರಾಗಿದ್ದರು. ದತ್ತಾತ್ರೇಯ ನಮೋ ನಮೋ, ದತ್ತ ದಿಗಂಬರ ನಮೋ ನಮೋ, ಭಕ್ತವತ್ಸಲ ನಮೋ ನಮೋ, ಭಕ್ತೋದ್ಧಾರಕ ನಮೋ ನಮೋ ಎಂದು ಉಚ್ಚಕಂಠದಿಂದ ಸ್ತೋತ್ರ ಮಾಡುತ್ತಾ ತಮ್ಮ ಕಡೆಗೆ ಬರುತ್ತಿರುವ ಸತಿಯ ಭಕ್ತಿಭಾವವನ್ನು ಗುರುಗಳು ದೂರದಿಂದಲೇ ನೋಡಿ ಆನಂದಿತರಾದರು. ಅವರ ಮುಖದಲ್ಲಿ ಮಂದಹಾಸ ಮಿನುಗತೊಡಗಿತು. ಸತಿಯು ಗುರುಗಳ ಹತ್ತಿರ ಬಂದು ದೀರ್ಘದಂಡ ನಮಸ್ಕಾರ ಮಾಡಿದಳು. ಗುರುಗಳು ಅವಳು ಮೇಲೇಳುವುದಕ್ಕೆ ಮುನ್ನವೇ ಅಷ್ಟಪುತ್ರ ಸೌಭಾಗ್ಯವತಿ ಭವ ಎಂದು ಆಶೀರ್ವದಿಸಿಬಿಟ್ಟರು. ಅಲ್ಲಿ ನೆರೆದಿದ್ದ ಜನರೆಲ್ಲರೂ ಕೊಳ್ಳನೆ ನಕ್ಕು ಬಿಟ್ಟರು. ನಗೆ ಕಾರಣವೇನೆಂದು ಗುರುಗಳು ವಿಚಾರಿಸಿದಾಗ ಒಬ್ಬ ವ್ಯಕ್ತಿ ಮುಂದೆ ಬಂದು, ಸ್ವಾಮಿನ್, ಇವಳ ಪತಿಯು ಸತ್ತಿದ್ದಾನೆ. ಸಹಗಮನಕ್ಕೆ ಸಿದ್ಧತೆ ಮಾಡಿಕೊಂಡ ಇವಳಿಗೆ ನೀವು ಆ ರೀತಿ ಆಶೀರ್ವಾದ ಮಾಡಿದ್ದನ್ನು ಕೇಳಿ ಜನರು ನಕ್ಕರು ಎಂದು ತಿಳಿಸಿದನು. ಗುರುಗಳು ಆ ಸಾಧ್ವಿಯ ಮೇಲೆ ಕೃಪಾದೃಷ್ಟಿ ವಿರುತ್ತಾ, ಛೇ, ಅದು ಹೇಗೆ ಸಾಧ್ಯ? ಈ ಸಾಧ್ವಿಯ ಸೌಭಾಗ್ಯ ಅಸ್ಥಿರವಲ್ಲ. ಪತಿವ್ರತೆಯಾದ ಇವಳನ್ನು ಸ್ಪರ್ಶಿಸಲು ಅಗ್ನಿನಾರಾಯಣನು ಅಂಜುತ್ತಾನೆ. ಎಲ್ಲಿ ಇವಳ ಪತಿಯ ಕಳೆಯಬರವನ್ನು ತರಿಸಿ ನೋಡೋಣ ಎಂದು ಆಜ್ಞೆ ಮಾಡಿದರು. ಕೂಡಲೇ 4 ಜನ ಬ್ರಾಹ್ಮಣರು ಓಡುತ್ತಾ ಹೋಗಿ ದತ್ತನ ಶವವಿದ್ದ ಸಿದಿಗೆಯನ್ನು ಹೊತ್ತು ಗುರುಗಳೆದುರು ಇಳಿಸಿದರು. ಗುರುಗಳ ಸೂಚನೆಯಂತೆ ಶವಕ್ಕೆ ಕಟ್ಟಿದ್ದ ಬಂಧನವೆಲ್ಲ ಹರಿದರು. ಗುರುಗಳು ಚರಣತೀರ್ಥವನ್ನು ಶವಕ್ಕೆ ಪ್ರೋಕ್ಷಿಸಿದರು. ಶ್ರೀ ಗುರುಗಳ ತಮ್ಮ ಅಮೃತ ದೃಷ್ಟಿಯಿಂದ ಶವವನ್ನು ಅವಲೋಕಿಸಿದರು. ತಕ್ಷಣವೇ ಜೀವ ಸಂಚಾರವಾಗಿ ದತ್ತನು ನಿದ್ದೆಯಿಂದ ಎಚ್ಚೆತ್ತವನಂತೆ ಎದ್ದು ಕುಳಿತನು. ಕೂಡಿದ ಜನರು ಆನಂದಾಶ್ಚರ್ಯಗಳಿಂದ ಗುರುಗಳಿಗೆ ಜೈಕಾರ ಮಾಡಿದರು. ಸತಿಯು ಆನಂದ ಪರವಶಳಾಗಿ ಚರಣಗಳ ಮೇಲೆ ಹೊರಳಾಡಿಬಿಟ್ಟಳು. ಸಜೀವಗೊಂಡ ದತ್ತನು ಅತ್ತಿತ್ತ ನೋಡಿ ಸತಿಯನ್ನು ಕುರಿತು, ನಾನೀಗ ಎಲ್ಲಿದ್ದೇನೆ? ಈ ಯತಿಗಳು ಯಾರು ಎಂದು ಪ್ರಶ್ನೆ ಮಾಡಿದನು. ಸತಿಯು ನಡೆದ ಸಂಗತಿಯನ್ನೆಲ್ಲ ದತ್ತನಿಗೆ ವಿವರವಾಗಿ ತಿಳಿಸಿದಳು. ದಂಪತಿಗಳಿಬ್ಬರು ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ, ನೀವೇ ನಮ್ಮ ಪಾಲಿನ ಪರಮೇಶ್ವರರು ಎಂದು ಸ್ತುತಿ ಮಾಡಿದರು. ಗುರುಗಳು ಆ ದಂಪತಿಗಳಿಗೆ, ನೀವು ನಿಜವಾಗಿಯೂ 8 ಮಕ್ಕಳಿಗೆ ತಂದೆ ತಾಯಿಗಳಾಗಿರಿ ಎಂದು ಆಶೀರ್ವದಿಸಿದರು. ಆಗ ಒಬ್ಬ ಕುಚೋದ್ಯ ಬುದ್ಧಿಯ ಬ್ರಾಹ್ಮಣನು ಗುರುಗಳನ್ನು ಕುರಿತು, ಸ್ವಾಮಿ, ಈ ವ್ಯಕ್ತಿಗೆ ದೈವವಶಾತ್ ಮರಣ ಒದಗಿತ್ತು. ಈಗ ಈತನು ಸಜೀವಗೊಂಡಿರುವನು ಅಂದ ಬಳಿಕ ವಿಧಿಲಿಖಿತವೆಂಬುದು ಸುಳ್ಳೆಂದಾಯಿತಲ್ಲ ಎಂದು ಪ್ರಶ್ನೆ ಮಾಡಿದನು. ಗುರುಗಳು ಆ ದುಷ್ಟಬುದ್ಧಿಯ ಬ್ರಾಹ್ಮಣನತ್ತ ನೋಡಿ, ವಿಧಿಲಿಖಿತ ಸುಳ್ಳಲ್ಲ, ಆದರೆ ಭಕ್ತರಕ್ಷಣೆಗಾಗಿ ನಾವು ಬ್ರಹ್ಮನಿಂದ ಈ ವ್ಯಕ್ತಿಯ ಮುಂದಿನ ಜನ್ಮದ 30 ವರ್ಷಗಳ ಆಯುಷನ್ನು ಕಡವಾಗಿ ಪಡೆದವು ಎಂದು ವಿವರಣೆ ನೀಡಿದರು. ಕೂಡಿದ ಜನರು ಗುರುಗಳಿಗೆ ಮತ್ತೊಮ್ಮೆ ಜೈಕಾರ ಮಾಡಿದರು. ಆ ದಂಪತಿಗಳು ಸಂಗಮದಲ್ಲಿ ಸ್ನಾನ ಮಾಡಿ ಗುರುಗಳನ್ನು ಬಹುಭಕ್ತಿಯಿಂದ ಪೂಜಿಸಿದರು. ಬ್ರಾಹ್ಮಣೋತ್ತಮನಿಗೆ ಬಹಳಷ್ಟು ದುಡ್ಡನ್ನು ದಕ್ಷಿಣೆಯಾಗಿ ಕೊಟ್ಟರು. ಸೂರ್ಯಾಸ್ತವಾಗಲು ಗುರುಗಳಿಗೆ ಆರತಿ ಮಾಡಿದರೆಂಬಲ್ಲಿಗೆ ಸಾರರೂಪ ಶ್ರೀ ಗುರುಚರಿತ್ರೆಯ 32ನೇ ಅಧ್ಯಾಯವು ಮುಕ್ತಾಯವಾಯಿತು.